ಸೇವೆಯೆಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ಧ್ಯೇಯ ಮಹಾಜಲಧಿಯೆಡೆಗೆ ಸಲಿಲವಾಗಿ ಹರಿಯುವ ಸೇವೆಯೆಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ಲೋಕಹಿತದ ಕಾಯಕ ನಾಡಿಗ ಭಯದಾಯಕ ವ್ಯಕ್ತಿಯಾಗಲಿಂದು ನೈಜ ರಾಷ್ಟ್ರ ಸೇವಕ ಸೇವೆಯೆಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ನೀಚ ಭೇದವ ಅಳಿಸಿ ದೂರಗೊಳಿಸುವ ರೊಚ್ಚು ರೋಷ ನೀಗುತ್ತ ಬಂಧು ಭಾವ ಬೆಳೆಸುವ ಹಚ್ಚಿ ಜ್ಞಾನ ದೀವಿಗೆ ರೈತ ಬಂಧುಗಳ ಒಂದು ಆಶೀರ್ವಾದದಿಂದ ಇಷ್ಟು ಮಾರ್ಕೆಟ್ ಬೆಳೆದು ಇಷ್ಟು ಮಾರ್ಕೆಟ್ ಇಂಪ್ರೂವ್ಮೆಂಟ್ ಆಗಿ ನಾವು ಕೂಡ ಸಹ ಒಂದು ಬೇರೆ ಬೇರೆ ವ್ಯಾಪಾರಸ್ಥನ ಕರೆಸಿ ಒಳ್ಳೆ ರೇಟ್ ಮಾರ್ಕೊಡ್ಬೇಕು ರೈತರಿಗೆ ಅಂತೇಳಿ ನಾವು ಕೂಡ ಅದೇ ಒಂದು ಎಲ್ಲ ಮಂಡಿ ಮಾಲೀಕರು ಕೂಡ ಸಹ ಇದೊಂದು ಸಹಕರಿಸ್ತಾ ಇದ್ದಾರೆ. ಇದಕ್ಕೆ ನೀವೆಲ್ಲರೂ ಇವತ್ತು ನೀವು ಬಂದು ಈ ಒಂದು ಹುಟ್ಟುಹಬ್ಬವನ್ನು ಆಚರಿಸೋಣ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನಮಸ್ಕರಿಸ್ತಾ ಏನು ಇವತ್ತು ನಮ್ಮ ರೈತರು ಅಂದರೆ ಇವತ್ತು ನಾವು ಒಂದು ಮುಂದೆ ಹೇಳಿದೆ ಒಂದು ನಮ್ಮ ಸೈನಿಕರು ನಾವು ನಿದ್ದೆ ಮಾಡಬೇಕಂದ್ರೆ ಸೈನಿಕರು ಇರಬೇಕು ಬಾರ್ಡ್ರಲ್ಲಿ, ನಾವು ಊಟ ತಿನ್ನಬೇಕಂದ್ರೆ ನಮ್ಮ ರೈತರು ಇರಬೇಕು. ಇವರಿಬ್ಬರು ಇದ್ದರೆ ನಾವು ಏನಾದರೂ ಮಾಡ್ಬೋದು. ಇವತ್ತು ನಾವು ಹೊಟ್ಟೆ ತುಂಬ ಊಟ ಮಾಡ್ತಾ ಇದ್ದೇವೆ ಅಂದರೆ ನಮ್ಮ ರೈತರಿಂದ. ನಮ್ಮ ರೈತರನ್ನ ನಾವು ಚೆನ್ನಾಗಿ ನೋಡ್ಕೋಬೇಕು. ನಮ್ಮ ರೈತರು ಅದೇ ನಾನು ಹೇಳಿದ್ದು, ನಾನು ದೇವಸ್ಥಾನಕ್ಕೆ ಹೋಗೋಕ್ಕಿಂತ ನಮ್ಮ ರೈತ ಬಾಂಧವರು ಆ ಕಾಲು ಮುಕ್ಕೊಂಡು ನಮಸ್ಕಾರ ಮಾಡಿ ಅದೊಂದು ಮಾಡೋಣ ಅಂತೇಳಿ ಇಲ್ಲೇ ಮಾರ್ಕೆಟಲ್ಲಿ ಮಾಡಬೇಕು ಅಂತೇಳಿ ಇವತ್ತು ಮಾರ್ಕೆಟಲ್ಲಿ ಮಾಡ್ತಾ ಇದ್ದೀವಿ. ನಾನು ನೋಡ್ತಾ ಇದ್ದೆ, ಬಹಳ ಖುಷಿ ಆಗುತ್ತೆ. ಯಾಕಂದರೆ ನಮ್ಮ ರೈತರು ಇವರು ಕೂತ್ಕೊಂಡಿದ್ದಾರೆ. ಇವೆಲ್ಲ ನನಗೆ ಆಶೀರ್ವಾದದಿಂದ ನಾನು ಮಂಡಿ ಓಪನ್ ಮಾಡಿದಾಗ ನಾನು ಇವತ್ತು ಇವ್ರ ಮಕ್ಕಳು ಮೊಮ್ಮಕ್ಕಳು ಬರ್ತಾ ಇದ್ದಾರೆ. ಆದರೂ ಇವರು ಗುರುತಿಸಿ ನಾನು ಮನೆಗೆ ಕೂಡ ಹೋಗಿ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀನಿ. ಇವತ್ತು ಅವ್ರನ್ನೇ ನಾನು ಓಪನ್ ಮಾಡಿದಾಗ ಇವರು ಆ ಬುಟ್ಟಿಗಳಲ್ಲಿ ಬರ್ತಾಯಿತ್ತು, ಆ ಬುಟ್ಟಿಗಳಲ್ಲಿ ಟೊಮಾಟೊ ಕಳಿಸಿದ್ದು. ಇವತ್ತು ನಾನು ಇಷ್ಟು ಮಾರ್ಕೆಟಲ್ಲಿ ಒಂದು ದೊಡ್ಡ ಮಾರ್ಕೆಟ್ ಅಂತ ಆಗಬೇಕಾದ್ರೂ ನಮ್ಮ ರೈತರೇ. ಅದಕ್ಕೋಸ್ಕರ ನಮ್ಮೆಲ್ಲರ ರೈತರಿಗೂ ನಮ್ಮ ಎಲ್ಲರ ಸಾರ್ವಜನಿಕರು ಎಲ್ಲರೂ ನಮ್ಮ ಮಾರ್ಕೆಟ್ನಲ್ಲಿ ಆಶೀರ್ವಾದ ಇರಬೇಕು, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳಿಬೇಕು, ಇನ್ನೂ ಮಾರ್ಕೆಟ್ ದೊಡ್ಡದಾಗಿ ಆಗಬೇಕು ಅಂಥೇಳಿ ನಮ್ಮ ರೈತರಲ್ಲಿ ಮನವಿ ಮಾಡಿಕೊಂಡು ರೈತರ ಆಶೀರ್ವಾದ ತಗೋಬೇಕು ಅಂತೇಳಿ ಇಲ್ಲಿ ಸರಳವಾಗಿ ಹುಟ್ಟುಹಬ್ಬನ ಆಚರಣೆ ಮಾಡಿದ್ದೀವಿ. ಆತ್ಮೀಯ ಸ್ನೇಹಿತರಾದಂಥ NRS ಸತ್ಯಣ್ಣ ಅವರ ಒಂದು ಹುಟ್ಟುಹಬ್ಬ ಇಡೀ ಮಾರುಕಟ್ಟೆಯಲ್ಲೇ ಒಂದು ಸಂಭ್ರಮದ ವಾತಾವರಣವನ್ನು ತುಂಬಿಕೊಟ್ಟಿದೆ.
प्रार्थयामहे भवशतायुषी ईश्वरः सदा त्वां च रक्षतु प्रार्थयामहे भवशतायुषी ईश्वरः सदा त्वां च रक्षतु पुण्यकर्मणा कीर्तिमर्जया जीवनं तव जीवनं तव भवतु सार्थकम् रि 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 ग ग ग म म म प प प भवतु सार्थकम्। जन्मदिनमिदं मयि प्रिया सखे शन्तनोतु ते सर्वदा मुदम् जन्मदिनमिदं मयि प्रिया सखे शन्तनोतु ते सर्वदा मुदम् प्रार्थयामहे भवशतायुषी ईश्वरः सदा त्वां च रक्षतु प्रार्थयामहे भवशतायुषी ईश्वरः सदा त्वां च रक्षतु पुण्यकर्मणा कीर्तिमर्जया जीवनं तव भवतु सार्थकम्। హ్యాపీ బర్త్డే చెప్తా కదా హ్యాపీ బర్త్డే ಈ ದಿನ ಹಬ್ಬದ ವಾತಾವರಣ ಇದೆ ಒಡ್ಡಳ್ಳಿ ಮಾರ್ಕೆಟಲ್ಲಿ. ಏನು ಅಂದರೆ ವಿಶೇಷ ನಮ್ಮ ಸ್ನೇಹಿತರಾದ ಮತ್ತು ಸಹ ಮಂಡಿ ಮಾಲೀಕರಾದ ನಮ್ಮ NR ಸತ್ಯಣ್ಣವ್ರದ ಹುಟ್ಟುಹಬ್ಬದ ವಿಶೇಷವಾಗಿರೋದ್ರಿಂದ ಇವತ್ತು ಇಲ್ಲಿ ಹಬ್ಬದ ಸಡಗರ ಇದೆ. ಅವರು ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡಿ ಅವರು ಇವತ್ತು ದೇವಸ್ಥಾನಕ್ಕೆ ಹೋಗ್ತಾರೆ, ಇವತ್ತು ರೈತರಿಗೆ ಪೂಜೆ ಮಾಡಿ ಅವ್ರ ಕಾಲಿಗೆ ನಮಸ್ಕಾರ ಮಾಡಿ ಅವ್ರ ಆಶೀರ್ವಾದ ಪಡೆದಿದ್ದಾರೆ. ಅವ್ರಿಗೆ ಹಳೇದನ್ನು ಮರೀದಿರ ಅವರು ಎಲ್ಲಿಂದ ನಾವು ಬಂದ್ವಿ ಅದು ಹಳೇದನ್ನು ಮರೀದಿರ ಅವರನ್ನು ಜ್ಞಾಪಕ ಇಟ್ಕೊಂಡು ಅವ್ರನ್ನ ಇವತ್ತು ಕರೆದು ಸನ್ಮಾನಿಸಿ ಅವರು ತುಂಬ ಒಳ್ಳೆ ಕಾರ್ಯ ಮಾಡಿದ್ದಾರೆ. ಇದಕ್ಕೆ ನಮ್ಮ ಒಂದು ಧನ್ಯವಾದಗಳು ಇದೆ ಅವರಿಗೆ. ಇದಕ್ಕೆ ಹುಟ್ಟುಹಬ್ಬದ ಶುಭಾಶಯಗಳು ಇದು ಮಾಡಿದ್ದಕ್ಕೆ ಇವತ್ತು ಆಕ್ಷನ್ ನಮ್ಗೆ ಟೈಮ್ ಆಗಿದೆ. ಅದಕ್ಕೆ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಹೇಳಿ ಅವರು ಸದಾಕಾಲ ಹಿಂಗೆ ಸಾರ್ವಜನಿಕರನ್ನ ರೈತರನ್ನ ಒಳ್ಳೆ ರೀತಿಯಲ್ಲಿ ನೋಡಿ ಇನ್ನು ಮುಂದುವರಿಯಲಿ ಅಂತ ಹೇಳ್ಬಿಟ್ಟು ನಾವು ವಿನಂತಿಸ್ತೀವಿ.
ಇವತ್ತು ಒಡ್ಡಲ್ಲಿ ಟೊಮಾಟೊ ಮಾರ್ಕೆಟಲ್ಲಿ ಒಂದು ಮಂಡಿ ಮಾಲೀಕರನ್ನು ಗುರುತಿಸಿ ನಮ್ಮ ಎಲ್ಲ ಮಂಡಿ ಮಾಲೀಕರು ಹಾಗೂ ರೈತ ಬಾಂಧವರು ಹಾಗೂ ಕಾರ್ಮಿಕರು ಮತ್ತು ವ್ಯಾಪಾರಸ್ಥರು ಮತ್ತು ಎಲ್ಲ ನಮ್ಮ ಸಾರ್ವಜನಿಕರು ಸ್ನೇಹಿತರು ಮತ್ತು ಎಲ್ಲ ನಮ್ಮ ತಾಲೂಕಿನ ಜನತೆಯವರು ಸೇರಿ ಒಂದು ಹುಟ್ಟುಹಬ್ಬನ ಆಚರಣೆ ಮಾಡಬೇಕಂತ ಕೇಳಿದಾಗ ಬೇಕಾಗಿಲ್ಲ, ನಾವು ಸರಳವಾಗಿ ಒಂದು ಪೂಜೆ ಮಾಡ್ಕೊಂಡು ಬರೋಣ ಇಲ್ಲ, ಇಲ್ಲಿ ನಾವು ಮಾಡಬೇಕು ಅಂತ ಹೇಳಿದಾಗ ಅವ್ರ ಮಾತಿಗೆ ಒಂದು ಗೌರವ ಕೊಟ್ಟು ಆಯಿತು ಅಂತೇಳಿ ಮಾಡಿದ್ದೀವಿ. ಇವತ್ತು ನನಗೆ ಎಂಥ ಖುಷಿ ಆಗುತ್ತೆ, ಯಾಕಂದರೆ ನಮ್ಮ ರೈತರ ಜೊತೆಯಲ್ಲಿ ಹುಟ್ಟುಹಬ್ಬ ನಾವು ಆಚರಣೆ ಮಾಡ್ಕೊತಾ ಇದ್ದೀವಿ ಅಂದರೆ ನನಗೆ ಅದಕ್ಕನ ಒಂದು ಖುಷಿ ಪಡೋಷ್ಟು ಬೇರೆ ಇದೇನಿಲ್ಲ. ಇವತ್ತು ನಮ್ಮ ಮಾರ್ಕೆಟು ಇವತ್ತು ಭಾರತ ದೇಶದಲ್ಲಿ ಮೂಲೆ ಮೂಲೆಯಲ್ಲಿ ಗೊತ್ತು ಒಡ್ಡಲ್ಲಿ ಮಾರ್ಕೆಟ್ ಅಂದ್ರೆ ಏನು. ಅದಕ್ಕೆ ಕಾರಣ ನಮ್ಮ ದೇವರು ರೈತರು, ನಮ್ಗೆ ಕಾರಣ. ಇವತ್ತು ರೋಡಲ್ಲೂ ನಾವು ಟೊಮಾಟೊ ಮಾರ್ಕೆಟ್ ಇಟ್ಕೊಳ್ತಾ ಇದ್ವು. ಇವತ್ತು ಮಾರ್ಕೆಟ್ ಯಾರ್ಡ್ ಆಗಿದೆ, ದೊಡ್ಡದಾಗಿ ಒಂದು ದಿವಸಕ್ಕೆ 1 ಲಕ್ಷ 2 ಲಕ್ಷ ಟೊಮಾಟೊ ಮಾರೋಷ್ಟು ದೊಡ್ಡ ಮಾರ್ಕೆಟ್ ಆಗಿದೆ. ಎಲ್ಲ ಭಾರತ ದೇಶದಿಂದ ಎಲ್ಲ ಕಡೆನೂ ಇವತ್ತು ಟೊಮಾಟೊ ತೆಗೆಯಕ್ಕೆ ಬರ್ತಾ ಇದ್ದಾರೆ ಅಂದರೆ ನಮ್ಮ ಕಾರಣ ನಮ್ಮ ರೈತರಿಂದ ನಾವು ಇಷ್ಟು ಬೆಳೆದು ಇಷ್ಟು ಮಾರ್ಕೆಟ್ ದೊಡ್ಡದಾಗಿ ಕೋಲಾರ ಒಂದು ಫಸ್ಟ್ನೇ ಮಾರ್ಕೆಟು, 2ನೇ ಮಾರ್ಕೆಟು ಅಂತ ಒಡ್ಡಲ್ಲಿ ಮಾರ್ಕೆಟ್ ಅಂತ ಗುರುತಿಸಿದ್ದಾರೆ. ಆ ಥರ ಏನಂತಂದರೆ ಅವರು ರೋಟರಿ ಕ್ಲಬ್ ಸಂಸ್ಥೆಯ ಅಧ್ಯಕ್ಷರಾಗಿ, ಮಾರುಕಟ್ಟೆಯ ಮಾಜಿ ಅಧ್ಯಕ್ಷರಾಗಿ, APMCಯ ನಿರ್ದೇಶಕರಾಗಿ ಇದು ಒಳ್ಳೆಯ ಸಮಾಜ ಸೇವೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಎಷ್ಟೋ ಕಡೆ ಕುಡಿಯೋದಕ್ಕೆ ನೀರಿಲ್ಲ ಅಂತಿದ್ರೆ ಶಾಲೆಗಳಲ್ಲಿ ಅಲ್ಲಿ ಕುಡಿಯುವ ನೀರಿನ ಘಟಕಗಳನ್ನು ಸ್ಥಾಪನೆ ಮಾಡಿ ಅನೇಕ ಬಡ ಮಕ್ಕಳಿಗೆ ಸೈಕಲ್ಗಳನ್ನು ವಿತರಣೆ ಮಾಡಿ ಒಂದು ರೀತಿಯ ಒಳ್ಳೆಯ ಕೆಲಸಗಳು ಮಾಡ್ಕೊಂಡು ಬಂದಿದ್ದಾರೆ. ಅವರಿಗೆ ಆ ದೇವರು ಆರೋಗ್ಯ ಅಷ್ಟೈಶ್ವರ್ಯ ಭೋಗ ಭಾಗ್ಯಗಳನ್ನು ಕೊಟ್ಟು ಇನ್ನೂ ಒಂದು ಒಳ್ಳೆಯ ಅಧಿಕಾರಿಗಳು ಸಿಗಲಿ, ಅವರು ಇನ್ನೂ ಹೆಚ್ಚಿನ ಸಮಾಜ ಸೇವೆ ಮಾಡ್ಕೊಂಡು ಬರಲಿ ಅಂತ ಹೇಳ್ಬಿಟ್ಟು ನಮ್ಮ ಎಲ್ಲ ಮಾರುಕಟ್ಟೆಯ ವತಿಯಿಂದ ಅವ್ರಿಗೆ ಆಶೀರ್ವಾದ ಬಯಸ್ತಾ ಇದ್ದೇವೆ. ಇವತ್ತಿನ ಒಳ್ಳೆಯ ಶುಭ ಕಾರ್ಯ ನಡೀತಾ ಇದೆ. ನಮ್ಮ ನಗವಾರ NR ಸತ್ಯಣ್ಣ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ನಮ್ಮ ಸರ್ ಗಲಾಟೆ ಮಾಡಿಬಿಟ್ಟು ಆಕ್ಷನ್ ಅಲ್ಲ ಇದು. ನಗವಾರ ಸತ್ಯಣ್ಣ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಎಲ್ಲ ಮಂಡಿ ಮಾಲೀಕರಿಂದ ಹಾಗೂ ವ್ಯಾಪಾರಸ್ಥರಿಂದ ರೈತರಿಂದ ಸನ್ಮಾನ ಒಡ್ಡಲ್ಲಿ ಮಾರ್ಕೆಟಲ್ಲಿ ಮಾಡಲಾಗುತ್ತದೆ. ಅದೇ ರೀತಿ ನಮ್ಮ ರೈತರು ಟೊಮಾಟೊ ಎತ್ಕೊಂಡ್ಬಂದ ರೈತರಿಗೆ ಸನ್ಮಾನವನ್ನು ಮಾಡಿ ಎಲ್ಲರಿಗೂ ಸತ್ಯಣ್ಣ ಅವರಿಗೆ ಶುಭ ಹಾರೈಸ್ತಾ ಇದ್ದೀವಿ. ನನ್ನ ಮಾರ್ಗದರ್ಶಕರಾದ ನಗವಾರ ಸತ್ಯಣ್ಣರವರ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಎಲ್ಲ ಒಡ್ಡಳ್ಳಿ ಮಂಡಿ ಮಾಲೀಕರು, ರೈತರು, ಕಾರ್ಮಿಕರು ಹಾಗೂ ವ್ಯಾಪಾರಸ್ಥರು ಹಾಗೂ ಅವರೆಲ್ಲ ಸ್ನೇಹಿತರೆಲ್ಲ ಸೇರಿ ಈ ದಿನ ಅವರ ಒಂದು ಹುಟ್ಟುಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದಾರೆ. ಸತ್ಯಣ್ಣವ್ರಿಗೆ ನಮ್ಮೆಲ್ಲರ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಸತ್ಯಣ್ಣವ್ರ ಬಗ್ಗೆ ಹೇಳ್ಬೇಕು, 1-2 ಮಾತು ಹೇಳ್ತೀನಿ. ಅವರು ನನಗೆ ಪರಿಚಯ ಆಗಿ ಒಂದು 10 ವರ್ಷ ಆಯಿತು. 10 ವರ್ಷದಿಂದ ಅವ್ರು ನೋಡಿಕೊಂಡೇ ಬಂದಿದ್ದೀನಿ. ಅವರು ಸಮಾಜಮುಖಿಯ ಕೆಲಸಗಳು ಮಾಡಿಕೊಂಡು ಏನೋ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ಕಡೆಯಿಂದ ಏನಾದರೂ ಒಂದು ಸೇವೆ ಮತ್ತು ಸಹಾಯ ಮಾಡಬೇಕು ಅಂತ ಹೇಳ್ತಾ ಹಾಸ್ಪಿಟಲ್ಗೆ ಮತ್ತು ವಿಶೇಷವಾಗಿ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಮತ್ತು ರೈತರಿಗೆ ವಿವಿಧ ರೀತಿಯಲ್ಲಿ ಸೇವೆ ಮಾಡ್ಕೊಂಡು ಬರ್ತಿದ್ದಾರೆ. ಮತ್ತು ಅವರು APMC ಅಧ್ಯಕ್ಷರಾಗಿದ್ದರು, ವರ್ತಕರ ಸಂಘದ ಅಧ್ಯಕ್ಷರಾಗಿದ್ದರು, ಮತ್ತು ನಿರ್ದೇಶಕರಾಗಿ ಈಗ ರೋಟರಿ ಸೆಂಟ್ರಲ್ ಮುಳಬಾಗಿಲಿನ ಅಧ್ಯಕ್ಷರಾಗಿ ವಿಶೇಷವಾಗಿ ಸೇವೆ ಸಲ್ಲಿಸ್ತಿದ್ದಾರೆ. ಅವರ ಒಂದು ಹುಟ್ಟುಹಬ್ಬವನ್ನು ನಾನೇ ಆಚರಿಸ್ಕೊಳ್ಳೋದು ಬೇಡ, ನಮ್ಮನ್ನು ಬೆಳೆಸಿದಂಥ ರೈತರ ಜೊತೆಗೆ ಆಚರಣೆ ಮಾಡ್ಕೋಬೇಕು ಅಂತ ಹೇಳ್ತಾ ಅವರು ಏನು ಮಾರ್ಕೆಟ್ ಸ್ಟಾರ್ಟ್ ಮಾಡಿದಾಗ ಏನು ರೈತರು ಅವರಿಗೆ ಸೇವೆ ಮಾಡಿದ್ರು ಅಂತ ರೈತರನ್ನ ಕರೆಸಿ ಇವತ್ತು ಸನ್ಮಾನ ಮಾಡಿ ವಿಶೇಷವಾಗಿ ಗೌರವ ಕೊಟ್ಟಿದ್ದಾರೆ. ಈ ಕಡೆ ಬನ್ನಿ ಸರ್. ಹಂಗೆ ನುಕ್ಕಪ್ಪ ಇದ ಸ್ವಲ್ಪ ಬೆಂಗಳೂರಿಂದ ಹೂನ ತರಿಸಿದ್ದು ಸರ್. ಸತ್ಯಗಳಲ್ಲಿ ಬಸ್ಸಲ್ಲಿ ಬಂದಿರೋದು ಇನ್ನೇನು ಮತ್ತೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಅವರಿಗೆ ದೇವರು ಇನ್ನ ಸಮಾಜ ಸೇವೆ ಮಾಡೋ ಶಕ್ತಿಯನ್ನು ಕೊಡಲಿ, ಮತ್ತು ರೈತರಿಗಿನ್ನ ಅವರಿಂದ ಸಹಾಯ ಸಿಗಲಿ, ಮತ್ತು ಪ್ರತಿಯೊಬ್ಬರು ಅವ್ರ ಕಡೆಯಿಂದ ಏನು ಎಕ್ಸ್ಪೆಕ್ಟ್ ಮಾಡಿರ್ತಾರೋ ಏನು ಯಾವುದೇ ಒಂದು ಸೇವೆ, ಒಂದು ಹಾಸ್ಪಿಟ್ಲ್ಗಾಗಲಿ ವಿದ್ಯಾಭ್ಯಾಸ ಅವ್ರ ಸಹಕಾರ ಕೊಡಲಿ ಅಂತ ಹೇಳ್ತಾ ಅವ್ರಿಗೆ ದೇವರ ಆರೋಗ್ಯ ಭಾಗ್ಯಗಳನ್ನು ಕೊಡಲಿ ಅಂತ ಹೇಳ್ತಾ ಅವ್ರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬ ಶುಭಾಶಯ ಕೊಡ್ತಾ ನಾನು ಮಾತು ಮುಗಿಸ್ತಾ ಇರ್ತೇನೆ.